ಆತ್ಮೀಯರೇ, ಇದನ್ನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮನ್ನು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಇತಿಹಾಸ ಅಧ್ಯಯನದಿಂದ ಬರುವಂಥ ಕೆಲವೊಂದು ಮುಖ್ಯ ಅಂಶಗಳು. ಶಾರದಾ ದೇವಿಯ ದೇವಸ್ಥಾನ ನಿರ್ಮಾಣಕ್ಕೆ ಹಣ ನೀಡಿದ ಕರ್ನಾಟಕದ ಅರಸ ಟಿಪ್ಪು ಸುಲ್ತಾನ್. ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬೆಳಕಿಗೆ ತಂದ ರಾಜ ಟಿಪ್ಪು ಸುಲ್ತಾನ್. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಸ್ಥಳ ಶ್ರೀರಂಗಪಟ್ಟಣ. ಕೋಲಾರದ KGFನಲ್ಲಿ ಚಿನ್ನದ ಗಣಿ ಪ್ರಾರಂಭಿಸಿದವರು ಜಾನ್ ಟೈಲರ್. ಮೈಸೂರು ಪ್ರತಿನಿಧಿ ಸಭೆಯನ್ನು ಆರಂಭಿಸಿದವರು ದೇವಾನ್ ರಂಗಾಚಾರ್ಲು. ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಸ್ಥಾಪಿಸಿದ ದೇವಾನ್ ರಂಗಾಚಾರ್ಲು. ಅತ್ಯಂತ ಕಡಿಮೆ ಅವಧಿಗೆ ದೇವಾನರಾಗಿ ಕಾರ್ಯನಿರ್ವಹಿಸಿದವರು ದೇವಾನ್ ರಂಗಾಚಾರ್ಲು. ರಂಗಾಚಾರ್ಲು ಅವರು ಯಾರ ಕಾಲದಲ್ಲಿ ದಿವಾನರಾಗಿದ್ದರು ಅಂದರೆ ಚಾಮರಾಜ ಒಡೆಯರ್. ಮೈಸೂರಿನ ಕೊನೆಯ ದಿವಾನ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಮೈಸೂರಿನ ಚಳವಳಿ ಸಂದರ್ಭದಲ್ಲಿ ದಿವಾನರಾಗಿದ್ದರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿಶ್ವೇಶ್ವರಯ್ಯ 1955ರಲ್ಲಿ. ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಆಧುನಿಕ ಕನ್ನಡ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರು ಬ್ಯಾಂಕ್ ಸ್ಥಾಪನೆ 1913. ಶಿವನಸಮುದ್ರ ಜಲವಿದ್ಯುತ್ ಯೋಜನೆ ವಿನ್ಯಾಸಗೊಳಿಸಿದವರು ಶೇಷಾದ್ರಯ್ಯರ್. ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವುದು ಮಂಡ್ಯ ಜಿಲ್ಲೆಯಲ್ಲಿ. ರಾಜ್ಯ ಜೀವ ವಿಮಾ ಯೋಜನೆ ಜಾರಿಗೆ ತಂದ ದಿವಾನ ಶೇಷಾದ್ರಯ್ಯರ್. ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಾರಂಭ ಮಾಡಿದ ದಿವಾನ ಶೇಷಾದ್ರಯ್ಯರ್. ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ದಿವಾನ ಕಾಂತರಾಜ್ ಅರಸ್. ಇರ್ವಿನ್ ನಿರ್ಮಾಣ ಮಾಡಿದ ದಿವಾನ ಮಿರ್ಜಾ ಇಸ್ಮಾಯಿಲ್. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ 1915. ಕರ್ನಾಟಕ ಏಕೀಕರಣವಾದ ವರ್ಷ 1956. ನವೆಂಬರ್ 1. 19 ಜಿಲ್ಲೆಗಳು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಗೀತೆ ಬರೆದವರು ಕುಯಿಲಗೋಳ್ ನಾರಾಯಣರಾವ್. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. 1000 ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ 1890 ಧಾರವಾಡ. ಕರ್ನಾಟಕ ಸಂಘವನ್ನು ಸ್ಥಾಪಿಸಿದರು RV ದೇಶಪಾಂಡೆ. ವಿಶ್ವೇಶ್ವರಯ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತ ಅವಧಿಯಲ್ಲಿ ದಿವಾನರಾಗಿದ್ದರು. KRS ಅಣೆಕಟ್ಟು ನಿರ್ಮಾಣ ಮಾಡಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದ ಒಡೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಭದ್ರಾವತಿಯಲ್ಲಿ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೊಟ್ಟಮೊದಲ ಜಲವಿದ್ಯುತ್ ಶಕ್ತಿ ಶಿವನಸಮುದ್ರ 1902. ಕರ್ನಾಟಕ ಪ್ರಥಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ 1916. ರಾಜ ರವಿವರ್ಮ ಒಬ್ಬ ಚಿತ್ರಕಾರ. ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವುದು ಮಂಡ್ಯ. ಸಮುದಾಯಗಳಿಗೆ ನ್ಯಾಯ ಒದಗಿಸುವುದಕ್ಕೆ ಮೈಸೂರು ಒಡೆಯರು ರಚಿಸಿದ ಸಮಿತಿ ಜಸ್ಟಿಸ್ ಮಿಲ್ಲರ್ ಸಮಿತಿ 1918. ಮೈಸೂರು ರಾಜ್ಯಕ್ಕೆ ಅಸ್ತಿತ್ವ ಬಂದಿದ್ದು 1956 ನವೆಂಬರ್ 1. ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ದೇವರಾಜ ಅರಸ್. ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ದೇವರಾಜ ಅರಸ್. ಮೈಸೂರು ಒಡೆಯರ ಲಾಂಛನ ಗಂಡು ಬೇರುಂಡ. ಶ್ರೀ ತತ್ವ ನಿಧಿ ರಚನಾಕಾರ 3ನೇ ಕೃಷ್ಣರಾಜ ಒಡೆಯರ್. ಮೈಸೂರು ಒಡೆಯರ ಕೊನೆಯ ಅರಸ ಜಯ ಚಾಮರಾಜ ಒಡೆಯರ್. ಕರ್ನಾಟಕದ ಮೊದಲ ರಾಜ್ಯಪಾಲ ಜಯ ಚಾಮರಾಜೇಂದ್ರ ಒಡೆಯರ್. ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂಮಿ ದಾನ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೈದರಾಲಿ ಮೈಸೂರು ಸುಲ್ತಾನರಾದ ವರ್ಷ 1762. ಹೈದರಾಲಿ ಬ್ರಿಟಿಷರ ಮೇಲೆ ದಾಳಿ ಮಾಡಿದ್ದು 1780. 1771ರಲ್ಲಿ ಹೈದರಾಲಿ ಮೇಲೆ ದಾಳಿ ಮಾಡಿದವರು ಮರಾಠರು. ಹೈದರಾಲಿಯಿಂದ ಸೋಲಲ್ಪಟ್ಟ ಒಡೆಯರು 2ನೇ ಕೃಷ್ಣರಾಜ ಒಡೆಯರ್. ಬೋನಪಾರ್ಟೆ ಅವರೊಂದಿಗೆ ಪತ್ರಗಳ ಮೂಲಕ ಸಂಪರ್ಕದಲ್ಲಿದ್ದವರು ಟಿಪ್ಪು ಸುಲ್ತಾನ್. ದರಿಯಾ ದೌಲತ್ ಅರಮನೆ ಸಂಬಂಧಿಸಿದ್ದು ಟಿಪ್ಪು ಸುಲ್ತಾನ್. ನಂದಿ ಬೆಟ್ಟ ಮತ್ತು ಟಿಪ್ಪು ಡ್ರಾಪ್ಸ್ ಇರುವುದು ಚಿಕ್ಕಬಳ್ಳಾಪುರ. ಟಿಪ್ಪು ಸುಲ್ತಾನ್ ರಾಜಧಾನಿ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ಸ್ವತಂತ್ರ ವೃಕ್ಷ ನೆಟ್ಟವರು ಟಿಪ್ಪು ಸುಲ್ತಾನ್. ಯುದ್ಧದಲ್ಲಿ ಮೊದಲ ಬಾರಿಗೆ ರಾಕೆಟ್ ಬಳಸಿದವರು ಟಿಪ್ಪು ಸುಲ್ತಾನ್.
ಧನ್ಯವಾದಗಳು. ಜೈ ಕನ್ನಡಾಂಬೆ, ಜಯ ಕರ್ನಾಟಕ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.